ನಾಳೆಯಿಂದ ಬರೋಬ್ಬರಿ 4 ದಿನಗಳ ಕಾಲ ಬ್ಯಾಂಕ್ ವ್ಯವಹಾರ ಬಂದಾಗ್ತಾ ಇದೆ. ಈ ಮುಖಾಂತರ ಗ್ರಾಹಕರಿಗೆ ವಾರಾಂತದ ರಜೆ ಜೊತೆಗೆ ಬ್ಯಾಂಕ್ ಮುಷ್ಕರದ ಬಿಸಿ ಕೂಡ ತಡ್ತಾ ಇದೆ. ವಾರಾಂತದ ರಜೆ ಇದೆ. ಶನಿವಾರ ಮತ್ತು ಭಾನುವಾರ, ಸೋಮವಾರ ಸಾರ್ವತ್ರಿಕ ರಜೆ ಅಂದರೆ ಗಣರಾಜ್ಯೋತ್ಸವ ಇರೋದು. ಮಂಗಳವಾರ ಬ್ಯಾಂಕ್ ಒಕ್ಕೂಟಗಳು ಮುಷ್ಕರಕ್ಕೆ ತಯಾರಾಗಿವೆ. ಹೀಗಾಗಿ ಗ್ರಾಹಕರಿಗೆ ವಾರಾಂತ್ಯದ ರಜೆ ಜೊತೆಗೆ ಈ ಮುಷ್ಕರದ ಬಿಸಿ ಕೂಡ ತಟ್ಟುತ್ತೆ. 2ನೇ ಶನಿವಾರ ನಾಡಿದ್ದು ಭಾನುವಾರ, ಸೋಮವಾರ ಗಣರಾಜ್ಯೋತ್ಸವ ಇದೆ. ಮಂಗಳವಾರ ಬ್ಯಾಂಕ್ ಸಂಘಟನೆಗಳು ಮುಷ್ಕರಕ್ಕೆ ತಯಾರಾಗಿವೆ. ಮಂಗಳವಾರ ಬ್ಯಾಂಕ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅಲ್ಲಿಯ ಸಿಬ್ಬಂದಿಗಳು. ಸಹಜವಾಗಿ ಚೆಕ್ ಕ್ಲಿಯರೆನ್ಸ್ ಆಗಿರ್ಬೋದು, ಹಣ ವಿಡ್ರಾ ಮಾಡೋರಿಗೆ ಸ್ವಲ್ಪ ಸಂಕಷ್ಟ ಆಗ್ಬೋದು. ಮೊಬೈಲ್ ಬ್ಯಾಂಕಿಂಗ್ ಸೇವೆಗಳಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಯಾವ ಕಾರಣಕ್ಕಾಗಿ ಬಂದು ಅಂತ ಹೇಳಿದರೆ, ಈ ಬ್ಯಾಂಕ್ ಸಿಬ್ಬಂದಿಯ ಒಂದು ಬೇಡಿಕೆ ಕೆಲವು ವರ್ಷಗಳಿಂದ ಇದೆ. ನಾವು ವಾರಕ್ಕೆ 5 ದಿನಗಳು ಮಾತ್ರ ಕೆಲಸ ಮಾಡ್ತೀವಿ. ಸ್ಯಾಟರ್ಡೆ ಮತ್ತು ಸಂಡೇ 2 ದಿನಗಳು ನಮಗೆ ರಜೆ ಬೇಕು ಅಂತ. ಈಗ ಬ್ಯಾಂಕ್ನವ್ರಿಗೆ ಇರುವಂಥ ನಿಯಮ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಮಾತ್ರ ರಜೆ ಇದೆ. ಆದರೆ ಇವರು ಹೇಳ್ತಾ ಇರೋದು ಎಲ್ಲ ಶನಿವಾರಗಳು ಕೂಡ ನಾವು ಕೆಲಸವನ್ನು ನಿರ್ವಹಿಸೋದಿಲ್ಲ, ಅದರ ಬದಲಾಗಿ ಹೆಚ್ಚಿನ ಅವಧಿಯನ್ನು ಉಳಿದ ದಿನಗಳಲ್ಲಿ ಮಾಡ್ತೀವಿ. ಅದೇನೋ 40 ಗಂಟೆ ವಾರಕ್ಕೆ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಏನೋ ಹೇಳಿದ್ದಾರೆ ಅವರು. ಈ ಕಾರಣಕ್ಕಾಗಿ ಮಂಗಳವಾರ ಒಂದು ಮುಷ್ಕರವನ್ನು ಇಟ್ಟಿದ್ದಾರೆ. ಇದರ ಭಾಗವಾಗಿ ಗ್ರಾಹಕರಿಗೆ ಇದರ ಎಫೆಕ್ಟ್ ತಟ್ಟುತ್ತೆ. ಅದು ಚೆಕ್ ಕ್ಲಿಯರೆನ್ಸ್ ಆಗಿರ್ಬೋದು, ಬೇರೆ ಬೇರೆ ವ್ಯವಹಾರಗಳನ್ನು ಮಾಡಿಕೊಳ್ಳೋರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ಹಣ ವಿಡ್ರಾ, ಚೆಕ್ ಕ್ಲಿಯರೆನ್ಸ್, ಡಿಮ್ಯಾಂಡ್ ಡ್ರಾಫ್ಟ್ ಸೇರಿದಂತೆ ಬ್ಯಾಂಕ್ನ ವ್ಯವಹಾರ ವ್ಯತ್ಯಯಾಗುತ್ತೆ. ಹೀಗಾಗಿ ಗ್ರಾಹಕರು ತಮ್ಮ ಕೆಲಸ ಏನೇ ಇದ್ದರೂ ಕೂಡ ಇವತ್ತು 4 ಗಂಟೆ ಒಳಗಾಗಿ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಒಳ್ಳೆಯದು. ಇಲ್ಲದೆ ಹೋದರೆ ನಾಳೆ ಮತ್ತು ಭಾನುವಾರ, ಸೋಮವಾರ, ಮಂಗಳವಾರ, ಇನ್ನು ಬುಧವಾರವೇ ಬ್ಯಾಂಕ್ ಓಪನ್ ಆಗುತ್ತೆ. ಹೀಗಾಗಿ ಇವತ್ತೆಲ್ಲ ಕೆಲಸವನ್ನು ಮುಗಿಸ್ಕೊಳ್ಳೋದು ಒಳ್ಳೆಯದು.